Hello everyone, welcome back to my channel. ಈ ಒಂದು ವಿಡಿಯೋದಲ್ಲಿ we are going to discuss about SSLC passing package. ಆಲ್ರೆಡಿ ನಾನು SSLC passing package ಮೇಲೆ ಒಂದು ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರ್ ಸೆಟ್ನ ಪ್ರಿಪೇರ್ ಮಾಡಿ ಸಾಲ್ವ್ ಮಾಡಿದ್ದೀನಿ. ಸೊ ಅದನ್ನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವಿಡಿಯೋನ ನೀವು ಚೆಕ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ we are going to discuss ಸೆಕೆಂಡ್ ಪ್ರಾಕ್ಟೀಸ್ ಪೇಪರ್. ಬಟ್ ಇಲ್ಲಿ ಫಸ್ಟ್ಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ನಾನು ಸ್ವಲ್ಪ ಬೇರೆ ಕಾನ್ಸೆಪ್ಟ್ಗಳನ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೀವು 80 ಮಾರ್ಕ್ಸಿಗೂ ಕವರ್ ಆಗೋ ಥರ ಸ್ವಲ್ಪ ಕ್ವಶನ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟಿಗೆ ಏನು ಬರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನು 5 ಮಾರ್ಕ್ಸಿಗೆ. ಸೊ ಫಸ್ಟ್ ಕ್ವಶನ್ ಏನಿದೆ, ದ ಪ್ರೊಬಾಬಿಲಿಟಿ ಆಫ್ ಎ ಶೋರ್ ಈವೆಂಟ್ ಈಸ್. ಶೋರ್ ಈವೆಂಟ್ನ ಪ್ರೊಬಾಬಿಲಿಟಿ ಯಾವಾಗಲೂ ನಮಗೇನಾಗಿರುತ್ತೆ, 1 ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ. ನೆಕ್ಸ್ಟ್ ಸೆಕೆಂಡ್ ಒನ್, ಸಿ ಎಸ್ ಎ ಆಫ್ ಹೆಮಿಸ್ಪಿಯರ್ ಈಸ್ ಗಿವನ್ ಬೈ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್. ಅಂದರೆ ಓನ್ಲಿ ದಿಸ್ ಪಾರ್ಟ್ ನಮಗೇನು ಬರುತ್ತೆ, 2πr². ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಥರ್ಡ್ ಒನ್, ಇಫ್ ದ nth ಟರ್ಮ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ an is equals to 24 minus 3n, ದೆನ್ ಇಟ್ಸ್ ಫಿಫ್ತ್ ಟರ್ಮ್ ಈಸ್. ಸೊ nth ಟರ್ಮ್ ಅಂತ ಹೇಳಿದ್ರೆ an, ಇಲ್ಲಿ n ಜಾಗದಲ್ಲಿ ಏನಿದೆ 5, a5 is equals to, ಇಲ್ಲಿ n ಇರೋ ಹತ್ರ ಎಲ್ಲ 5 ಬರ್ಕೊಳ್ತಾ ಹೋದ್ರೆ ಏನಾಗುತ್ತೆ, 24 minus 3 ಇಂಟು n ಅಂತ ಹೇಳಿದ್ರೆ 5. ಸೊ ವಿಚ್ ಈಸ್ ಈಕ್ವಲ್ಸ್ ಟು 24 minus 3 5s are 15. ಸೊ 24 minus 15 ಮಾಡಿದ್ವಿ ಅಂತ ಹೇಳಿದ್ರೆ 9. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಫೋರ್ತ್ ಒನ್, the quadratic polynomial whose sum and product of zeros are 2 and 6 respectively is. ಸೊ ನಮಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫಾರ್ಮೇಷನ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಅ ಫಾರ್ಮುಲಾ ದಟ್ ಈಸ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ ಸಮ್ ಆಫ್ ದಿ ಝೀರೋಸ್ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಆಲ್ಫಾ ಇಂಟು ಬೀಟಾ ಅಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ ಝೀರೋಸ್. ಸೊ ಇಲ್ಲಿ ಸಮ್ ಆಫ್ ಝೀರೋ ಎಷ್ಟಿದೆ ನಮಗೆ, ಸಮ್ ಆ್ಯಂಡ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಫಸ್ಟು ಸಮ್ ಬರುತ್ತೆ. ಸಮ್ ಎಷ್ಟಿದೆ 2, ಅಂದರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು 2. ಆ್ಯಂಡ್ ದೆನ್ ಪ್ರಾಡಕ್ಟ್ ಎಷ್ಟಿದೆ ನಮಗೆ 6, ಆಲ್ಫಾ ಇಂಟು ಬೀಟಾ ಈಸ್ 6. ಸೊ ಈ ಒಂದು ಈಕ್ವೇಷನಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ, ಸಮ್ ಎಷ್ಟಿದೆ 2, ಎಕ್ಸ್ನ ಹಾಗೆ ಬರೀತೀವಿ ವೇರಿಯೇಬಲ್ಲು, ಪ್ಲಸ್ ಆಲ್ಫಾ ಇಂಟು ಬೀಟಾ ಎಷ್ಟಿದೆ 6, ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 6. ಸೊ ಇದು ನಮಗೆ ಎಲ್ಲಿದೆ, ಇದು ಫಸ್ಟ್ ಆಪ್ಷನ್ ಇದೆ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 6 ಆನ್ಸರ್ ಬರೋದಿಲ್ಲ. ನೆಕ್ಸ್ಟು ಎಕ್ಸ್ ಪ್ಲಸ್ 2x, ಸೊ ದಿಸ್ ಈಸ್ ಆಲ್ಸೋ ನಾಟ್ ಆ್ಯನ್ ಆನ್ಸರು. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 2, ಇದು ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 6. ಸೊ ಆಪ್ಷನ್ ಡಿ ಈಸ್ ದ ಆನ್ಸರ್. Fifth one, the coordinates of the midpoint of the line segment joining the points 4, 3 and 2, 1. So midpoint ಅಂತ ಹೇಳಿದ್ರೆ we have a formula that is x1 plus x2 divided by 2, y1 plus y2 divided by 2. ಸೊ ಇಲ್ಲಿ ನೀವು ಫಾರ್ಮುಲಾ ಹಾಕಿ ಮಾಡಬೇಕು ಅಂತ ಏನಿಲ್ಲ, ಬಿಕಾಸ್ ಇಟ್ಸ್ ಗಿವನ್ ಫಾರ್ ಮಲ್ಟಿಪಲ್ ಚಾಯ್ಸ್. ನೀವು ಡೈರೆಕ್ಟಾಗಿ ಹೇಗೆ ಮಾಡ್ಬೋದು ಅಂದರೆ ಎಕ್ಸ್ ಕೋಆರ್ಡಿನೇಟ್ಸ್ ಅಷ್ಟೇ, 4, 2. ಸೊ 4 ಪ್ಲಸ್ 2 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 4 ಪ್ಲಸ್ 2 ಈಸ್ 6 by 2. ಸೊ 2 1s are 2 3s are, ಸೊ 3 ಬರುತ್ತೆ. ನೆಕ್ಸ್ಟ್ y ಕೋಆರ್ಡಿನೇಟ್ಸ್ ತೊಗೊಂಡ್ವಿ ಅಂತ ಹೇಳಿದ್ರೆ 3 ಪ್ಲಸ್ 1 ಡಿವೈಡೆಡ್ ಬೈ 2. ಸೊ 3 ಪ್ಲಸ್ 1 ಈಸ್ 4 ಡಿವೈಡೆಡ್ ಬೈ 2. 2 1s are 2 2s are, ಸೊ 2. ಸೊ 3x3 y2. ಸೊ ವಿಚ್ ಈಸ್ ಆಪ್ಷನ್ ಡಿ, 3, 2 ಈಸ್ ದ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ವೇನು, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ನು. 1 ಮಾರ್ಕ್ ಕ್ವಶನ್ಸು ನಮಗೆ ಎಷ್ಟಿರುತ್ತೆ, ಟೋಟಲು 5 ಕ್ವಶನ್ನು. ಮೇನ್ ಎಕ್ಸಾಮಲ್ಲಿ ನಿಮಗೆ 8 ಇರುತ್ತೆ. ಇಲ್ಲಿ ನಾವು ಪಾಸಿಂಗ್ ಪ್ಯಾಕೇಜು 50ಗೆ ತೊಗೊಂಡಿರೋದ್ರಿಂದ 50 ಮಾರ್ಕ್ಸಿಗೆ ತೊಗೊಂಡಿರೋದ್ರಿಂದ ಇಲ್ಲಿ ನಾನು ಜಸ್ಟ್ 5 ಕ್ವಶನ್ಸ್ ಅಷ್ಟೇ ಕನ್ಸಿಡರ್ ಮಾಡಿದ್ದೀನಿ. ಸೊ ಇಲ್ಲಿ 6th ಕ್ವಶನ್ ಏನಿದೆ, ಸ್ಟೇಟ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಆರ್ ಥೇಲ್ಸ್ ಥಿಯರಮ್. ಸೊ ಥೇಲ್ಸ್ ಥಿಯರಮ್ ಏನು ನಮಗೆ ಸ್ಟೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ the other two sides in distinct point, the other two sides are divided in the same ratio. ಇದು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಸ್ಟೇಟ್ಮೆಂಟ್, ಕಂಪಲ್ಸರಿ ಕೇಳ್ತಾರೆ. ನೆಕ್ಸ್ಟ್ 7th one, in the figure ABC is a right angled triangle. If angle C is equals to 30 degree and AB is equals to 12 centimeter, then find the length of AC. ಸೊ ಇಲ್ಲಿ ಆ್ಯಂಗಲ್ ಸಿ ಈಸ್ 30 ಡಿಗ್ರಿ, ಆ್ಯಂಗಲ್ ಎ ಬಿ ಈಸ್ 12 ಸೆಂಟಿಮೀಟರ್, ವಿ ಹ್ಯಾವ್ ಟು ಫೈಂಡ್ ಸಿ.
ಸೊ ಇವಾಗ 30 ಡಿಗ್ರಿಗೆ ನಾವು ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ ಎ ಬಿ ಏನಾಗುತ್ತೆ ನಮಗೆ ಆಪೋಸಿಟ್ ಸೈಡ್ ಆ್ಯಂಡ್ ಎ ಸಿ ಏನಾಗುತ್ತೆ ಹೈಪೋಟಿನಸ್ ಸೈಡ್ ಆಗುತ್ತೆ. ಸೊ ಇಲ್ಲಿ ನಮಗೆ ಆಪೋಸಿಟ್ ಮತ್ತು ಹೈಪೋಟಿನಸ್ ಬರೋದು ಯಾವುದು ಅಂತ ಹೇಳಿದ್ರೆ ಸೈನ್ ಬರುತ್ತೆ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ, ಸೈನ್ ಥೀಟಾ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಹೈಪೋಟಿನಸ್. ಸೊ ಇಲ್ಲಿ ಸೈನ್ ಥೀಟಾ ಜಾಗದಲ್ಲಿ ಎಷ್ಟಿದೆ ನಮಗೆ, ಸೈನ್ 30 ಡಿಗ್ರಿ ವಿಚ್ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಈಸ್ 12 ಡಿವೈಡೆಡ್ ಬೈ ಹೈಪೋಟಿನಸ್ ವಿ ಡೋಂಟ್ ನೋ, ಸೊ ಎ ಸಿ ಅಂತ ಹೇಳಿ ತಗೋಣ. ಸೊ ಸೈನ್ 30 ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟಿದೆ ನಮಗೆ, ಸೈನ್ 30 ಅಂತ ಹೇಳಿದ್ರೆ 1/2 ವಿಚ್ ಈಸ್ ಈಕ್ವಲ್ಸ್ ಟು 12 ಡಿವೈಡೆಡ್ ಬೈ ಎ ಸಿ. ಸೊ ವಿ ಜಸ್ಟ್ ನೀಡ್ ಎ ಸಿ. ಸೊ ಎ ಸಿನ ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಎ ಸಿ ಇಂಟು 1 ಈಸ್ ಎ ಸಿ ಈಸ್ ಈಕ್ವಲ್ಸ್ ಟು 12. ಈ ಡಿವೈಡೆಡ್ ಬೈ 2 ಈ ಕಡೆ ಹೋದ್ರೆ ಏನಾಗುತ್ತೆ ಇಂಟು 2. ಸೊ 12 2s are 24. ಸೊ 24 ಸೆಂಟಿಮೀಟರ್. ಎ ಸಿ ಈಸ್ ಈಕ್ವಲ್ಸ್ ಟು 24 ಸೆಂಟಿಮೀಟರ್. ನೆಕ್ಸ್ಟ್ ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ ಏನಪ್ಪ ಅಂತ ಹೇಳಿದ್ರೆ ax² ಪ್ಲಸ್ bx plus c is equals to 0. Next, 9th one. How many solution does the pair of linear equations a1x plus b1y plus c1 is equals to 0 and a2x plus b2y plus c2 is equals to 0 have if they are inconsistent? So inconsistent ಅಂತ ಹೇಳಿ ಬಂತು ಅಂದರೆ ನಾವು ಡೈರೆಕ್ಟಾಗಿ ನೋ ಸೊಲ್ಯೂಷನ್, ನಮಗೆ ಯಾವುದೇ ರೀತಿಯಾದಂತಹ ಸೊಲ್ಯೂಷನ್ಸು ಸಿಗೋದಿಲ್ಲ. ಸೊ ಆನ್ಸರ್ ಏನು, ನೋ ಸೊಲ್ಯೂಷನ್. Next, 10th one. Write the formula to find the volume V of the frustum of a cone of height h and radii of two circular ends r1 and r2. So volume of a frustum of a cone formula ಏನಂತ ಹೇಳಿದ್ರೆ 1/3 pi h into r1 square plus r2 square plus r1 into r2. Next, 11th one. Find the degree of the polynomial p of x is equals to 4x square minus 2x cube plus 5x to the power 4 plus 5. So degree of the polynomial ಅಂತ ಹೇಳಿದ್ರೆ highest power of the variable. ಸೊ ಇಲ್ಲಿ highest power of variable ಏನಿದೆ ನಮಗೆ 5x to the power 4 ಅಂದರೆ 4 ಇದೆ. ಸೊ ಡಿಗ್ರಿ ಎಷ್ಟಾಗುತ್ತೆ ನಮಗೆ 4. ಡಿಗ್ರಿ ಆಫ್ ದಿ polynomial is equals to 4. ಸೊ ಇದಿಷ್ಟು 1 ಮಾರ್ಕ್ಸ್ ಕ್ವಶನ್ ಆಯಿತು. ಇವಾಗ 2 ಮಾರ್ಕ್ಸ್ ಕ್ವಶನ್ಸು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಟೋಟಲ್ 2 ಮಾರ್ಕ್ ಕ್ವಶನ್ನು ನಮಗೆ 7 ತೊಗೊಂಡಿದ್ದೀನಿ. ಸೊ ಟೋಟಲು 14 ಮಾರ್ಕ್ಸಿಗೆ ಕವರ್ ಮಾಡಿದ್ದೀನಿ. ಸೊ ಏನಿದೆ, ಫಸ್ಟು ಫೈಂಡ್ ದ 12th ಟರ್ಮ್ ಆಫ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 2 5 8 ಯೂಸಿಂಗ್ ಫಾರ್ಮುಲಾ. ಸೊ ಇಲ್ಲಿ 12th ಟರ್ಮ್ ಅಂತ ಹೇಳಿದ್ರೆ n ಈಸ್ ಈಕ್ವಲ್ಸ್ ಟು 12. ಸೊ ಇಲ್ಲಿ ಎ ಪಿ ಏನಿದೆ 2 5 8. ಸೊ ಅಂದರೆ ಫಸ್ಟ್ ಟರ್ಮ್ ಏನಿದೆ ನಮಗೆ 2 ಇದೆ. ಸೊ ಅದನ್ನು ಎ ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ಎ ಇಸ್ ಈಕ್ವಲ್ಸ್ ಟು 2 ಆ್ಯಂಡ್ ದೆನ್ ವಿ ಹ್ಯಾವ್ ಟು ಫೈಂಡ್ ಕಾಮನ್ ಡಿಫ್ರೆನ್ಸ್. ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೊ 5 minus 2 ವಿಚ್ ಈಸ್ ಈಕ್ವಲ್ಸ್ ಟು 3. ಸೊ ವಿ ಹ್ಯಾವ್ ಟು ಫೈಂಡ್ 12th ಟರ್ಮ್. ಸೊ ಎ ಎನ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಎ ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ, ಸೊ ಇಲ್ಲಿ ಎ ಎನ್ ಅಂತ ಹೇಳಿದ್ರೆ 12. ಸೊ ಎ 12 ಈಸ್ ಈಕ್ವಲ್ಸ್ ಟು ಎ ಅಂತ ಹೇಳಿದ್ರೆ 2 ಪ್ಲಸ್ ಎನ್ ಅಂತ ಹೇಳಿದ್ರೆ 12 minus 1 ಇಂಟು ಡಿ ಅಂತ ಹೇಳಿದ್ರೆ 3. ಸೊ ಇವಾಗ 2 ಪ್ಲಸ್ 12 minus 1 is 11 into 3. So 2 plus 11 3s are 33. So 2 plus 33 is 35. So therefore the 12th term of an AP is 35. Next, 13th one. Find the roots of the quadratic equation x square minus 3x plus 1 is equals to 0 using quadratic formula. So ಇವಾಗ ಫಸ್ಟು ಇಲ್ಲಿ ಕೋಎಫಿಷಿಯೆಂಟ್ಸ್ನ ಕಂಪೇರ್ ಮಾಡಿ ಬರ್ಕೊಂಡ. ಎಕ್ಸ್ ಸ್ಕ್ವೇರ್ ಕೋಎಫಿಷಿಯೆಂಟ್ ಏನಿದೆ 1 ಇದೆ. ಸೊ ಎ ಈಸ್ ಈಕ್ವಲ್ಸ್ ಟು 1. ದೆನ್ ಎಕ್ಸ್ನ ಕೋಎಫಿಷಿಯೆಂಟ್ -3. ಸೊ ಬಿ ಈಸ್ ಈಕ್ವಲ್ಸ್ ಟು -3 ಆ್ಯಂಡ್ ದೆನ್ ಕಾನ್ಸ್ಟೆಂಟ್ ಈಸ್ ಸಿ. ಸೊ ಸಿ ಈಸ್ ಈಕ್ವಲ್ಸ್ ಟು 1. ಸೊ ಇಲ್ಲಿ ಕ್ವಾಡ್ರಾಟಿಕ್ ಫಾರ್ಮುಲಾ ಏನು ಬರುತ್ತೆ ನಮಗೆ, ಎಕ್ಸ್ ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಮೈನಸ್ ಹಾಗೆ ಇರುತ್ತೆ. ಬಿ ಅಂತ ಹೇಳಿದ್ರೆ -3. ಸೊ ಮೈನಸ್ ಆಫ್ -3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ -3 ಹೋಲ್ ಸ್ಕ್ವೇರ್. ಬಿಕಾಸ್ ಬಿ ಅಂತ ಹೇಳಿದ್ರೆ -3 ಸ್ಕ್ವೇರ್ ಇದೆ, -3 ಹೋಲ್ ಸ್ಕ್ವೇರ್ ಮೈನಸ್ 4 ಕಾನ್ಸ್ಟೆಂಟ್ ಹಾಗೆ ಇಡ್ತೀವಿ ಇಂಟು ಎ ಅಂತ ಹೇಳಿದ್ರೆ 1 ಇಂಟು ಸಿ ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ 2 ಇಂಟು ಎ ವ್ಯಾಲ್ಯೂ ಈಸ್ 1. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಆಯಿತು. ಸೊ ಇಲ್ಲಿ ನೀವು ಜಸ್ಟ್ ಫಾರ್ಮುಲಾ ಬರೆದು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ ಅಂತ ಹೇಳಿದ್ರೆ ವಿಲ್ ಗೆಟ್ 1 ಮಾರ್ಕ್ಸ್. ಇವಾಗ ಸಿಂಪ್ಲಿಫಿಕೇಶನ್ ಮಾಡಿದ್ವಿ ಅಂತ ಹೇಳಿದ್ರೆ ಅಗೇನ್ ವಿ ಗೆಟ್ 1 ಮಾರ್ಕ್ಸ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 3. ಸೊ ಜಸ್ಟ್ 3 ಅಂತ ಬರಿತೀವಿ. ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್
ಮೈನಸ್ 3 ಸ್ಕ್ವೇರ್ ಅಂತ ಹೇಳಿದ್ರೆ -3 ಇಂಟು -3 ಮೈನಸ್ ಇಂಟು ಮೈನಸ್ ಪ್ಲಸ್ 3 3 ಝ 9. ಸೊ 3 ಸ್ಕ್ವೇರ್ ಅಂದರೂ 9 ಬರುತ್ತೆ, -3 ಸ್ಕ್ವೇರ್ ಅಂತ ಹೇಳಿದ್ರು 9. ಸೊ ಮೈನಸ್ ಇಲ್ಲಿ ಯಾವುದೇ ಸೈನ್ ಇಲ್ಲ, ಸೊ ಡೈರೆಕ್ಟ್ ಮೈನಸ್ 4 1 ಝ 4 ಅಗೇನ್ 4 1 ಝ 4 ಡಿವೈಡೆಡ್ ಬೈ 2 1 ಝ 2 ವಿಚ್ ಇಸ್ ಈಕ್ವಲ್ಸ್ ಟು 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ 4 ಅಂತ ಹೇಳಿದ್ರೆ 5 ಡಿವೈಡೆಡ್ ಬೈ 2. ಸೊ ಇವಾಗ ಇದನ್ನು ನಾವು ಸಪ್ರೇಟ್ ಮಾಡಿ ಬರ್ಕೊಳ್ತೀವಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಪ್ಲಸ್ ರೂಟ್ 5 ಡಿವೈಡೆಡ್ ಬೈ 2 ಆರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಮೈನಸ್ ರೂಟ್ 5 ಡಿವೈಡೆಡ್ ಬೈ 2 is the answer. Next, 14th one. In the figure ABC is a right angle triangle if AB is equals to 24 cm, BC is equals to 7 cm and AC is equals to 25 cm. Then write the value of sin alpha and cos alpha. So it's very easy. ಸೊ ಇಲ್ಲಿ ನಮಗೆ ಆಲ್ ಸೈಡ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನಾವೇನು ಸೈಡ್ಸ್ ಮತ್ತೆ ಫೈಂಡ್ ಔಟ್ ಮಾಡೋದೇನಿಲ್ಲ. ಸೊ ದಿಸ್ ಈಸ್ ಆಲ್ಫಾ. ಸೊ ಆಲ್ಫಾಗೆ ನಾವು ಆ್ಯಂಗಲ್ಸ್ ಅಂದರೆ ಸೈಡ್ಸ್ ತೊಗೊಂಡ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಸೊ ಎ ಬಿ ಆಪೋಸಿಟ್ ಸೈಡ್ ಆಗುತ್ತೆ, ಬಿ ಸಿ ಅಡ್ಜಸೆಂಟ್ ಸೈಡ್, ಕೆಳಗೆ ಯಾವ ಸೈಡ್ ಇರುತ್ತೋ ಅದು ಅಡ್ಜಸೆಂಟು, ಆ್ಯಂಡ್ ದಿಸ್ ಈಸ್ ಹೈಪೋಟಿನಸ್ ಸೈಡ್. ಸೊ ಫಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು, ಸೈನ್ ಆಲ್ಫಾ. ಸೈನ್ ಆಲ್ಫಾ ಅಂತ ಹೇಳಿದ್ರೆ ನಮಗೆ ಇಲ್ಲಿ ತೀಟಾ ಬದಲು ಆಲ್ಫಾ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಸೊ ಸೈನ್ ಅಂತ ಹೇಳಿದ್ರೆ ಏನು ಬರುತ್ತೆ ನಮಗೆ, ಆಪೋಸಿಟ್ ಬೈ ಹೈಪೋಟಿನಸ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು 24 ಡಿವೈಡೆಡ್ ಬೈ ಹೈಪೋಟಿನಸ್ ಅಂತ ಹೇಳಿದ್ರೆ 25. ಸೊ ಅದೇ ರೀತಿ ಇವಾಗ ಕಾಸ್ ಆಲ್ಫಾ. ಸೊ ಕಾಸ್ ಅಂತ ಹೇಳಿದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟಿನಸ್. ಸೊ ಇಲ್ಲಿ ಅಡ್ಜಸೆಂಟ್ ಸೈಡ್ ಎಷ್ಟಿದೆ ನಮಗೆ 7 cm ಡಿವೈಡೆಡ್ ಬೈ ಹೈಪೋಟಿನಸ್ ಈಸ್ 25, 7/25. Next, find the distance between the points P of 2, 3 and Q of 4, 1 using the distance formula. ಸೊ ಇಲ್ಲಿ ಫಸ್ಟು ನಮಗೆ ಕೋಆರ್ಡಿನೇಟ್ಸ್ ಏನಿದೆ 2, 3 ಆ್ಯಂಡ್ 4, 1. ಸೊ ಇದು x1 y1 x2 y2. ಸೊ ಇವಾಗ ಡಿಸ್ಟೆನ್ಸ್ ಫಾರ್ಮುಲಾ ಇಲ್ಲಿ ಪಾಯಿಂಟ್ಸ್ ಏನಿದೆ ನಮಗೆ ಪಿ ಕ್ಯೂ. ಸೊ ಪಿ ಕ್ಯೂ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ y2 ಹೋಲ್ ಸ್ಕ್ವೇರ್. ಸೊ ಇದು ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಸ್ಕ್ವೇರ್ ರೂಟ್ ಆಫ್ x1 ಅಂತ ಹೇಳಿದರೆ ಎಷ್ಟಿದೆ ನಮಗೆ 2 ಮೈನಸ್ x2 ಅಂತ ಹೇಳಿದರೆ 4 ಹೋಲ್ ಸ್ಕ್ವೇರ್ ಪ್ಲಸ್ y1 ಅಂತ ಹೇಳಿದರೆ 3 ಮೈನಸ್ y2 ಅಂತ ಹೇಳಿದರೆ 1 ಹೋಲ್ ಸ್ಕ್ವೇರ್. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ಸ್ಕ್ವೇರ್ ರೂಟ್ ಆಫ್ 2 ಮೈನಸ್ 4 ಈಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 3 ಮೈನಸ್ 1 ಈಸ್ 2 ಹೋಲ್ ಸ್ಕ್ವೇರ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಮೈನಸ್ 2 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 2 ಸ್ಕ್ವೇರ್ ಅಂದರೆ 4. ಸೊ ನೆಗೆಟಿವ್ ಇದ್ದರೂ ಇಟ್ ವಿಲ್ ಬಿಕಮ್ ಪಾಸಿಟಿವ್. ಸೊ 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂತ ಹೇಳಿದ್ರೆ 4 ಪ್ಲಸ್ 2 ಸ್ಕ್ವೇರ್ ಅಂತ ಹೇಳಿದ್ರೆ 4. ಸೊ ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 4 8. ಸೊ ನೀವು ಜಸ್ಟ್ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರು ನಡೆಯುತ್ತೆ. ಪಿ ಕ್ಯೂ ಇಸ್ ಈಕ್ವಲ್ಸ್ ಟು √8 ಯೂನಿಟ್ಸ್ ಅಂತ ಹೇಳಿದ್ರು ನಡೆಯುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಇದು ನಾವು ಇನ್ನೂ ಸಿಂಪ್ಲಿಫೈ ಮಾಡೋದು ಅಂತ ಹೇಳಿದ್ರೆ 8 ಕ್ಯಾನ್ ಬಿ ರಿಟನ್ ಆಸ್ 4 ಇಂಟು 2. ಸೊ ವಿ ನೋ ದಟ್ ಸ್ಕ್ವೇರ್ ರೂಟ್ ಆಫ್ 4 ವ್ಯಾಲ್ಯೂ ಈಸ್ 2. ಸೊ ಒಳಗಡೆ √2 ಆಗಿರುತ್ತೆ, 2√2 ಯೂನಿಟ್ಸ್ ಅಂತ ಹೇಳಿ ಕೂಡ ಬರಿಬೋದು. ನೆಕ್ಸ್ಟ್, ಎ ಡೈ ಈಸ್ ಥ್ರೋನ್ ಒನ್ಸ್, ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಎ ಪ್ರೈಮ್ ನಂಬರ್, ಎ ನಂಬರ್ ಲೈಯಿಂಗ್ ಬಿಟ್ವೀನ್ 2 ಆ್ಯಂಡ್ 6. ಸೊ ಡೈ ಅಂತ ಹೇಳಿದ್ರೆ ನಾವೇನು ಹಾವು ಎಣ್ಣೆ ಆಟ ಆಡ್ತೀವಲ್ಲ ಡೈಸು, ಸೊ ಅದನ್ನು ನಾವು ಡೈ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ನಮಗೆ ಫೇಸಸ್ ಎಷ್ಟಿರುತ್ತೆ, 1 2 3 4 5 6. ಸೊ ಟೋಟಲ್ 6 ಫೇಸಸ್ ಇರುತ್ತೆ. ಅದರಲ್ಲಿ ನಮಗೇನು ಎ ಪ್ರೈಮ್ ನಂಬರ್ ಅಂತ ಹೇಳಿದ್ರೆ ದ ನಂಬರ್ ವಿಚ್ ಕೆನಾಟ್ ಬಿ ಡಿವಿಸಿಬಲ್ ಬೈ ಅದರ್ ನಂಬರ್, ಎನಿ ಅದರ್ ನಂಬರ್. ಸೊ ಅದು ನಮಗೆ ಪ್ರೈಮ್ ನಂಬರ್ಸ್ ಯಾವ್ದಾದ್ರು ಬರುತ್ತೆ ಅಂತ ಹೇಳಿದ್ರೆ 2 3 ಆ್ಯಂಡ್ 5 ಆರ್ ದಿ ಪ್ರೈಮ್ ನಂಬರ್ಸ್. ದೆನ್ ಎ ನಂಬರ್ ಲೈಯಿಂಗ್ ಬಿಟ್ವೀನ್ 2 ಆ್ಯಂಡ್ 6, 2 ಮತ್ತು 6 ನಡುವೆ ಬರುವಂಥ ನಂಬರ್ಸ್ ಎಷ್ಟು ನಮಗೆ 3 4 5. ಸೊ ಇದಕ್ಕೆ ಪ್ರೊಬಾಬಿಲಿಟಿ ಬರಿಬೇಕು. ಸೊ ಫಸ್ಟ್ ಇಲ್ಲಿ ಟೋಟಲ್ ನಂಬರ್ ಎಷ್ಟಾಗುತ್ತೆ ನಮಗೆ, ಟೋಟಲ್ ನಂಬರ್ ಆಫ್ ಔಟ್ಕಮ್, ಟೋಟಲ್ ನಂಬರ್ ಆಫ್ ಔಟ್ಕಮ್. ಸೊ ಒಂದು ಡೈಸ್ನ ನಾವು ಥ್ರೋ ಮಾಡಿದ್ವಿ ಅಂತ ಹೇಳಿದ್ರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಾಗುತ್ತೆ ನಮಗೆ 6 ಆಗುತ್ತೆ. ಸೊ ಅದರಲ್ಲಿ ಪ್ರೈಮ್ ನಂಬರ್ಸಿಂದ ಎಷ್ಟಾಗುತ್ತೆ, ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟಿದೆ 1 2 3. ಸೊ ಇಲ್ಲಿ 1 ನಮಗೆ ಪ್ರೈಮ್ ನಂಬರ್ ಆಗೋದಿಲ್ಲ, ಸೊ ಇದು ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಎಷ್ಟಾಗುತ್ತೆ, ಓನ್ಲಿ 3. ದೆನ್ ನಂಬರ್ಸ್ ಲೈಯಿಂಗ್ ಬಿಟ್ವೀನ್ 2 ಆ್ಯಂಡ್ 6, 2 ಮತ್ತು 6 ಮಿಡಲಲ್ಲಿ ಬರ್ತಿರೋ ನಂಬರ್ ಎಷ್ಟು ನಮಗೆ 3. ಸೊ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಏನು, ಪಿ ಆಫ್ ಇ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್
outcomes favorable to E divided by total number of outcomes. ಸೊ ಇದು ಫಾರ್ಮುಲಾ ಫಸ್ಟ್ಗೆ ಬರ್ಕೋಣ. ಸೊ ಇವಾಗ ಪ್ರೊಬಾಬಿಲಿಟಿ ಫಸ್ಟ್ ಒನ್ ಇಂದು P of E is equals to probability of getting a prime number ಅಂತ ಹೇಳಿದ್ರೆ ಪ್ರೈಮ್ ನಂಬರ್ಸ್ ಎಷ್ಟಿದೆ ನಮಗೆ 3 ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಎಷ್ಟಿದೆ 6. ಸೊ ಇದೆರಡು ಡಿವಿಷನ್ ಆಗುತ್ತೆ 3 1s 3 2s 1/2. ನೆಕ್ಸ್ಟ್ ಸೆಕೆಂಡ್ ಒನ್ ಪ್ರೊಬಾಬಿಲಿಟಿ ಆಫ್ ನಂಬರ್ಸ್ ಅಕರಿಂಗ್ ಬಿಟ್ವೀನ್ 2 and 6 ಎಷ್ಟಿದೆ ನಮಗೆ. ಸೊ P of E is equals to 2 and 6 ನಡುವೆ ಎಷ್ಟು ನಂಬರ್ ಬರುತ್ತೆ 3 ನಂಬರ್ಸ್, ಟೋಟಲ್ ನಂಬರ್ಸು 6. ಸೊ ಅಗೇನ್ 3 1s 3 2s 1/2. ನೆಕ್ಸ್ಟ್ solve for x and y. 2x plus y is equals to 6 and 2x minus y is equals to 10. ಸೊ ಈ ಈಕ್ವೇಷನ್ಸ್ನ ನಾವು ಆ್ಯಸ್ ಇಟ್ ಈಸ್ ಬರ್ಕೊತೀವಿ. 2x plus y is equals to 6, 2x minus y is equals to 10. ಸೊ ಇಲ್ಲಿ ಪ್ಲಸ್ y ಮೈನಸ್ y ಎರಡು ಕ್ಯಾನ್ಸಲ್ ಆಗುತ್ತೆ. 2x plus 2x 4x is equals to 10 plus 6 16. ಸೊ ವಿ ಜಸ್ಟ್ ನೀಡ್ x. ಸೊ ಏನಾಗುತ್ತೆ 16 ಈ 4 ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 4. x is equals to 4 ಟೇಬಲಲ್ಲಿ ಎಷ್ಟು ಆಗುತ್ತೆ 4 1s 4 4s x is equals to 4. ಈ ಒಂದು ವ್ಯಾಲ್ಯೂನ ನಾವು ಇದು ಈಕ್ವೇಷನ್ 1 ಆ್ಯಂಡ್ ದಿಸ್ ಈಸ್ ಈಕ್ವೇಷನ್ 2. ಸೊ ಯಾವುದಾದ್ರೂ ಒಂದು ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಐ ವಿಲ್ ಸಬ್ಸ್ಟಿಟ್ಯೂಟ್ ಫಾರ್ ಈಕ್ವೇಷನ್ 1. ಸೊ ವಿಚ್ ಇಂಪ್ಲೈಸ್ 2 ಇಂಟು ಎಕ್ಸ್ ವ್ಯಾಲ್ಯೂ ಈಸ್ 4 ಪ್ಲಸ್ y is equals to 6. ಸೊ ವೈನ ಹಾಗೆ ಇಟ್ಕೊಳ್ಳೋಣ. 6 ಈ 2 4s 8 ಆಗುತ್ತೆ. ಸೊ ಈ ಪ್ಲಸ್ 8 ಈ ಕಡೆ ಬಂದರೆ ಏನಾಗುತ್ತೆ -8. ಸೊ y is equals to 8 minus 6 is 2. ಹಿಯರ್ ಬಿಗ್ ನಂಬರ್ ಈಸ್ 8 ಮುಂದೆ ಏನು ಏನಿದೆ ಮೈನಸ್. ಸೊ y is equals to -2. ನೆಕ್ಸ್ಟ್ construct a circle of radius 5 cm and draw a pair of tangents which are inclined each other at an angle of 60 degree. ಸೊ ಇಲ್ಲಿ ನೀವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ 5 ಸೆಂಟಿಮೀಟರ್ ನಿಮ್ಮ ಕಂಪಾಸಲ್ಲಿ ಮೆಜರ್ಮೆಂಟ್ ತೊಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡ್ಕೊಬೇಕು. ಡ್ರಾ ಮಾಡ್ಕೊಂಡ್ಮೇಲೆ ಸೆಂಟರ್ನ ಮಾರ್ಕ್ ಮಾಡ್ಕೋಬೇಕು ಆ್ಯಂಡ್ ದೆನ್ ರೇಡಿಯಸ್ನ ಈ ರೀತಿ ಸ್ವಲ್ಪ ಇನ್ಕ್ಲೈಂಡ್ ಆಗಿ ಮಾರ್ಕ್ ಮಾಡ್ಕೊತೀವಿ. ಸೊ ಇದಕ್ಕೆ ನೇಮಿಂಗ್ ಕೊಡೋಣ OP 5 ಸೆಂಟಿಮೀಟರ್. ಸೊ ಇದಾದಮೇಲೆ ನೆಕ್ಸ್ಟ್ ಆ್ಯಂಗಲ್ ಎಷ್ಟಿದೆ ನಮಗೆ 60 ಡಿಗ್ರಿ. ಸೊ ಅದನ್ನೇನು ಮಾಡಬೇಕು ನಾವು 180 ಡಿಗ್ರಿ ಮೈನಸ್ 60 ಡಿಗ್ರಿ ಮಾಡ್ಕೊಬೇಕು. ಸೊ 180ಲಿ 60 ಹೋಯಿತು ಅಂದರೆ 120. ಸೊ ನಿಮ್ಮ ಪ್ರೊಟ್ರಾಕ್ಟರ್ನ ಇಲ್ಲಿ ORಗೆ ಬೇಸಾಗಿ ಇಟ್ಕೊಂಡು 120 ಡಿಗ್ರಿನ ಮಾರ್ಕ್ ಮಾಡ್ಕೋಬೇಕು. ಸೊ ಮಾರ್ಕ್ ಮಾಡ್ಕೊಂಡ್ಮೇಲೆ ಅದನ್ನು ಜಾಯಿನ್ ಮಾಡಿಕೊಂಡು ಸೊ ಅದನ್ನು 120 ಡಿಗ್ರಿ ಅಂತೇಳಿ ಇದು ಮಾಡ್ತೀವಿ. ನಮಗೆ ಟ್ಯಾಂಜೆಂಟ್ ಡ್ರಾ ಮಾಡಬೇಕಲ್ಲ ಅವಾಗ ಏನು ಮಾಡ್ತೀವಿ ಅಂತ ಹೇಳಿದರೆ ಸೊ ಇದನ್ನು Q ಅಂತೇಳಿ ತೊಗೊಳ್ತೀವಿ. Q ಮತ್ತು P ಆರ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಸ್. ಇಲ್ಲಿ ಎರಡಕ್ಕೂ ನಮಗೆ ಟ್ಯಾಂಜೆಂಟ್ಸ್ ಬರುತ್ತೆ. ಸೊ ಇಲ್ಲಿ ಕ್ಯೂವಿಂದ ಮೋರ್ ದ್ಯಾನ್ ಆಫ್ ಮೆಜರ್ಮೆಂಟ್ ತೊಗೊಂಡು ಒಂದು ಈ ರೀತಿ ಸೆಮಿ ಸರ್ಕಲ್ನ ಡ್ರಾ ಮಾಡ್ತೀವಿ. ಸೊ ಆ ಡ್ರಾ ಮಾಡಿದ ಸೇಮ್ ಮೆಜರ್ಮೆಂಟಿಂದ ಈ ಪಾಯಿಂಟಿಂದ ಇಟ್ಕೊಂಡು ಫಸ್ಟ್ ಕಟ್ ಮಾಡ್ತೀವಿ, ಅದು 60 ಡಿಗ್ರಿ. ದೆನ್ ಸೆಕೆಂಡ್ ಕಟ್ ಮಾಡ್ತೀವಿ. ಅಗೇನ್ ಈ ಪಾಯಿಂಟಿಂದ ಈ ಥರ ಒಂದು ಕಟ್ಸ್ನ ಮಾಡಿಕೊಂಡು ಆರ್ಕ್ ಮಾಡಿಕೊಂಡು ನಾವು ಕ್ಯೂ ಥ್ರೂ ಆ ಪಾಯಿಂಟ್ ಥ್ರೂ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡ್ತೀವಿ. ಈ ರೀತಿ ಟ್ಯಾಂಜೆಂಟ್ನ ಡ್ರಾ ಮಾಡ್ತೀವಿ. ಸೊ ನೆಕ್ಸ್ಟು ಸೇಮ್ ಪ್ರೊಸೀಜರು OP ಇಂದನೂ ಕೂಡ. ಸೊ ಇಲ್ಲೂ ಕೂಡ ನಾವು ಮೋರ್ ದೆನ್ ಆಫ್ ಮೆಜರ್ಮೆಂಟ್ ತೊಗೊಂಡು ಒಂದು ಸೆಮಿ ಸರ್ಕಲ್ ಡ್ರಾ ಮಾಡಿಕೊಂಡು ಈ ಪಾಯಿಂಟಿಂದ 1 ಕಟ್ಟು 2 ಕಟ್ಟು ಸೊ ಎರಡನ್ನೂ ಸೇರಿಸಿ ಅಗೇನ್ ಒಂದು ಆರ್ಕ್ನ ಡ್ರಾ ಮಾಡ್ಕೊತೀವಿ. ಇದು ಡ್ರಾ ಮಾಡಿದ್ಮೇಲೆ ಸೊ ಈ ಪಾಯಿಂಟ್ ಥ್ರೂ ಅಗೇನ್ ನಾವು ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡ್ತೀವಿ. ಸೊ ನಮಗೆ ಇಲ್ಲೇನು ಫಾರ್ಮ್ ಆಗಿರುತ್ತಲ್ಲ ಸೊ ದಿಸ್ ಈಸ್ ಆ್ಯಂಗಲ್ 60 ಡಿಗ್ರಿ. ಸೊ ಇದಕ್ಕೂ ನಾವು ಏನಾದರೂ ಒಂದು ನೇಮಿಂಗ್ ಕೊಡ್ತೀವಿ. ಸೊ ಇದು ಕಂಪಾಸ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂಥೇಳಿ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೀವು ಅದನ್ನು ನೋಡ್ಕೊಳ್ಳಿ. ಸೊ ಇದಿಷ್ಟು 2 ಮಾರ್ಕ್ಸ್ ಕ್ವಶನಲ್ಲಿ ನಮಗೆ ಬರುವಂತಹ ಕಂಪಲ್ಸರಿ ಕ್ವಶನ್ಸು. ಇವಾಗ 3 ಮಾರ್ಕ್ಸಲ್ಲಿ ಕಂಪಲ್ಸರಿ ಕ್ವಶನ್ಸ್ ಯಾವ್ದು ಬರುತ್ತೆ ಅಂತ ಹೇಳಿ ನೋಡೋಣ. ಇದೆ ಫೈಂಡ್ ದ ಮೀನ್ ಆಫ್ ದ ಫಾಲೋಯಿಂಗ್ ಡಾಟಾ ಬೈ ಡೈರೆಕ್ಟ್ ಮೆಥಡ್. ಇಲ್ಲಿ ನಮಗೆ ಡೈರೆಕ್ಟ್ ಮೆಥಡ್ ಅಂತ ಇಲ್ಲ. ಸೊ ದೇ ಕ್ಯಾನ್ ಗಿವ್ ಎನಿ ಮೆಥಡ್. ಅಲ್ಲಿ ಮೆಥಡ್ ಕೆಲವೊಂದು ಸತಿ ಮೆನ್ಷನ್ ಮಾಡಿರೋದಿಲ್ಲ, ಬಟ್ ಕೆಲವೊಂದು ಸತಿ ಮೆನ್ಷನ್ ಮಾಡಿದ್ರು ದಟ್ ಈಸ್ ಡೈರೆಕ್ಟ್ ಮೆಥಡೇ ಇರುತ್ತೆ. ಸೊ ದೇ ಹ್ಯಾವ್ ಗಿವನ್ ಕ್ಲಾಸ್ ಇಂಟರ್ವಲ್ ಆ್ಯಂಡ್ ಫ್ರೀಕ್ವೆನ್ಸಿ. ಸೊ ಕ್ಲಾಸ್ ಇಂಟರ್ವಲ್ಲು 10 to 30, 30 to 50, 50 to 70, 70 to 90, ಫ್ರೀಕ್ವೆನ್ಸಿ 2, 6, 10, 2. ಸೊ ನಾವು ಮೀನ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಜೊತೆ ಅಗೇನ್ ವಿ ನೀಡ್ 2 ಕಾಲಮ್ಸ್, ಒಂದು XI ಇನ್ನೊಂದು FI XI. ಸೊ ಇವಾಗ XI ಹೇಗೆ ಫೈಂಡ್ ಔಟ್ ಮಾಡ್ಕೊತೀವಿ ಅಂದರೆ ಇಟ್ ಈಸ್ ಮಿಡಲ್ ಟರ್ಮ್ ಆಫ್ ಕ್ಲಾಸ್ ಇಂಟರ್ವಲ್. ಸೊ 10 ಮತ್ತು 30. ಸೊ ಇವೆರಡರದ್ದು ಮಿಡಲ್ ಟರ್ಮ್ ಹೇಗೆ ಫೈಂಡ್ ಔಟ್ ಮಾಡ್ಕೊತೀವಿ, ಎರಡನ್ನೂ ಆ್ಯಡ್ ಮಾಡ್ತೀವಿ. 10 + 30 40 ಆಗುತ್ತೆ. ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ
20, xi is 20. ಅದೇ ರೀತಿ 30 + 50 ಅಂತ ಹೇಳಿದ್ರೆ 30 + 50 ಅಂದರೆ 80 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 40 ಆಗುತ್ತೆ. ಸೊ xi 40. ನೆಕ್ಸ್ಟ್ 50 + 70 ಅಂತ ಹೇಳಿದ್ರೆ 120. ಸೊ ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 2 1s 2 6 60. ನೆಕ್ಸ್ಟ್ 70 + 90 ಅಂತ ಹೇಳಿದ್ರೆ 160 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 2 8s 60. ಸೊ ಇಲ್ಲಿ 80. ಸೊ ಇದು ನೀಟಾಗಿ ನಾವು ಕಾಲಮ್ ಹಾಕೊಂಡು ಬರ್ಕೊಳ್ತೀವಿ. ಇವಾಗ FI XI ಅಂತ ಹೇಳಿದ್ರೆ XI ಮತ್ತು ಫ್ರೀಕ್ವೆನ್ಸಿ ಎರಡನ್ನೂ ಮಲ್ಟಿಪ್ಲೈ ಮಾಡ್ತೀವಿ. 2 2s 4, 0 ಇದೆ 0, 40. ನೆಕ್ಸ್ಟ್ 6 4s 24, 0 ಇದೆ 0, 240. 10 6s 60, 0 ಇದೆ 0, 8 2s 16. ಸೊ ಇದಾದಮೇಲೆ ಲಾಸ್ಟಿಗೆ ನಮಗೆ ಟೋಟಲ್ ಕಾಲಮ್ ಬರುತ್ತೆ. ಸೊ ಇಲ್ಲಿ ಸಿಗ್ಮಾ FI ಅಂದರೆ ಫ್ರೀಕ್ವೆನ್ಸಿ ಎಲ್ಲದನ್ನು ಆ್ಯಡ್ ಮಾಡ್ತೀವಿ. 10 + 6 16, 16 + 2 18, 18 + 2 20. ಅದೇ ಥರ ಸಿಗ್ಮಾ FI XI. ಸೊ ವಿಚ್ ಈಸ್ ಈಕ್ವಲ್ಸ್ ಟು ದಿಸ್ ಈಸ್ 6. ಸೊ 6 + 0 + 0 + 0 ಎಷ್ಟಾಗುತ್ತೆ 6. ನೆಕ್ಸ್ಟ್ 4 + 4 8, 8 + 1 9, 2 + 6 8, 896. ಸೊ ಇವಾಗ ಮೇನ್ ಫಾರ್ಮುಲಾ ಏನು ಬರುತ್ತೆ ನಮಗೆ x ಬಾರ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ FI XI ಎಷ್ಟಿದೆ 896 ಡಿವೈಡೆಡ್ ಬೈ 20. ಸೊ ಎರಡು ನಮಗೆ 2 ಟೇಬಲಲ್ಲಿ ಹೋಗುತ್ತೆ. 2 10s 20, 2 4s 8, ಅಗೇನ್ 2 4s 8, ಇಲ್ಲಿ 1 ಉಳಿಯುತ್ತೆ 16 ಆಗುತ್ತೆ. 2 8s 16, 448 ಡಿವೈಡೆಡ್ ಬೈ 10. ಸೊ ಇಲ್ಲಿ 10 ಅಂತ ಹೇಳಿದ್ರೆ ನಾವು ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೋದು. ಸೊ ಇಲ್ಲಿ 1 0 ಇದೆ. ಸೊ ಇಲ್ಲಿ 1 ಡಿಜಿಟ್ ಆದಮೇಲೆ 0.3 ಬರುತ್ತೆ. ದಟ್ ಈಸ್ 44.8. ನೆಕ್ಸ್ಟ್ ನಮಗೆ ಇಲ್ಲಿ ಸರ್ಕಲ್ ಥೇರಮ್ ಬರುತ್ತೆ. ಸರ್ಕಲಿಂದು 2 ಥೇರಮಲ್ಲಿ ದೇ ಕ್ಯಾನ್ ಗಿವ್ ಎನಿ ಥೇರಮ್. ಸೊ ಇಲ್ಲಿ ನಾನು ಪಾರ್ಟ್ 1 ಅಂದರೆ ಪ್ರಾಕ್ಟೀಸ್ ಪೇಪರ್ 1ನಲ್ಲಿ ಸೆಕೆಂಡ್ ಥೇರಮ್ ಪ್ರೂವ್ ಮಾಡಿದೆ. ಇಲ್ಲಿ ನಾನು ಫಸ್ಟ್ ಥೆರಮ್ನ ಪ್ರೂವ್ ಮಾಡ್ತಿದ್ದೀನಿ. ಸೊ ಕ್ವಶನ್ ಇರುತ್ತೆ ಅಂತ ಹೇಳಿದ್ರೆ ಪ್ರೂವ್ ದಟ್ ದ ಟ್ಯಾಂಜೆಂಟ್ಸ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಅ ಕಾಂಟ್ಯಾಕ್ಟ್. ಸೊ ಇಲ್ಲಿ ಒಂದು ಸರ್ಕಲ್ ಇದೆ. ಈ ಸರ್ಕಲಿಗೆ ನಾವು ಡ್ರಾ ಮಾಡಿರುವಂತಹ ಟ್ಯಾಂಜೆಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ರೇಡಿಯಸ್ಸಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂಥೇಳಿ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಗಿವನ್ ಏನಾಗುತ್ತೆ ಎ ಸರ್ಕಲ್ ವಿತ್ ಸೆಂಟರ್ O ಆ್ಯಂಡ್ ಟ್ಯಾಂಜೆಂಟ್ XY ಅಟ್ ಪಾಯಿಂಟ್ P. So circle with center O and XY is a tangent at a point P. To prove ನಾವೇನಂತ ಪ್ರೂವ್ ಮಾಡಬೇಕು OP is perpendicular to XY ಅಂದರೆ ಈ XY ಟ್ಯಾಂಜೆಂಟ್ ಏನಿದೆಯಲ್ಲ ಇದು ನಮಗೆ ರೇಡಿಯಸ್ಸಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತೇಳಿ ವಿ ಹ್ಯಾವ್ ಟು ಪ್ರೂವ್. ಸೊ ಇದಕ್ಕೆ ಕನ್ಸ್ಟ್ರಕ್ಷನ್ ನಾವೇನು ಮಾಡ್ಕೊಳ್ತೀವಿ ಅಂದರೆ ಟೇಕ್ ಎ ಪಾಯಿಂಟ್ Q ಅದರ್ ದ್ಯಾನ್ P ಆನ್ ದ ಟ್ಯಾಂಜೆಂಟ್ XY ಆ್ಯಂಡ್ ಜಾಯಿನ್ OQ. ಸೊ ಇಲ್ಲಿ ನಾವು XY ಮೇಲೆ P ಬಿಟ್ಟು ಯಾವುದಾದ್ರೂ ಒಂದು ಪಾಯಿಂಟಲ್ಲಿ Q ಅಂತ ತೊಗೊಂಡು ಅದನ್ನು ನಾವು ಜಾಯಿನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಸರ್ಕಲ್ ಥ್ರೂ ಏನು ಪಾಯಿಂಟ್ ಹೋಗಿದೆಯಲ್ಲ ಅದನ್ನು R ಅಂತ ಹೇಳಿ ತಗೊಳ್ಳೋಣ. ಸೊ ನೆಕ್ಸ್ಟು ಪ್ರೂವ್ ಮಾಡ್ತಾ ಬಂತ ಹೇಳಿದ್ರೆ ಎನ್ಸ್ Q ಈಸ್ ದ ಪಾಯಿಂಟ್ ಆನ್ ದ ಟ್ಯಾಂಜೆಂಟ್ XY ಅದರ್ ದ್ಯಾನ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ P. ಸೊ Q ಲೈಸ್ ಔಟ್ಸೈಡ್ ದ ಸರ್ಕಲ್. ಸೊ ಇಲ್ಲಿ ನಮಗೇನಿದೆ P ಬಿಟ್ಟು ನಾವು Q ಯಾವುದೇ ಪಾಯಿಂಟಿಗೆ ತೊಗೊಂಡ್ವಿ ಅಂತ ಹೇಳಿದ್ರೆ ಈ Q ನಮಗೆ ಔಟ್ಸೈಡ್ ದಿ ಸರ್ಕಲ್ಲು ಬರುತ್ತೆ. ಸೊ ಅದನ್ನು ಇಲ್ಲಿ ಸೆಂಟೆನ್ಸ್ ಮಾಡಿ ಬರ್ಕೊತೀವಿ. ಸೊ ಲೆಟ್ OQ ಇಂಟರ್ಸೆಕ್ಟ್ ದ ಸರ್ಕಲ್ ಅಟ್ R. ಸೊ OQ ಏನಿದೆ ಅಲ್ಲ ಇದು ಸರ್ಕಲ್ನ R ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತೇಳಿ ನಾವು ತಗೋಣ. ಸೊ ಅವಾಗ ಏನಾಗುತ್ತೆ ದೇರ್ ಫೋರ್ OP is equals to OR. OP is equals to OR ಬಿಕಾಸ್ OP ಆ್ಯಂಡ್ OR ಎರಡು ನಮಗೆ ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್ ಆಗುತ್ತೆ. ನಾವು OQ is equals to OR ಪ್ಲಸ್ RQ. ಸೊ OQ ಏನಾಗುತ್ತೆ ನಮಗೆ OQ ಇದು OR ಪ್ಲಸ್ RQ. ದಟ್ ಮೀನ್ಸ್ OQ ಈಸ್ ಗ್ರೇಟರ್ ದ್ಯಾನ್ OR. ಹೌದಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ OQ ಇಟ್ ಈಸ್ ಗ್ರೇಟರ್ ದ್ಯಾನ್ OR. ಸೊ ಇಲ್ಲಿ OQ ಅಂತೇಳಿ OQ ಮತ್ತು ಸೊ ಇಲ್ಲಿ OQ ಈಸ್ ಗ್ರೇಟರ್ ದ್ಯಾನ್ OR ಆಯಿತು ಅಂತ ಹೇಳಿದ್ರೆ OQ ಆಲ್ಸೋ ಈಸ್ ಗ್ರೇಟರ್ ದ್ಯಾನ್ OP. ಸೊ OQ ಈಸ್ ಗ್ರೇಟರ್ ದ್ಯಾನ್ OP ಬಿಕಾಸ್ OP ಈಸ್ ಈಕ್ವಲ್ಸ್ ಟು OR. ಇಲ್ಲಿ OP ಮತ್ತು OR ಎರಡು ಈಕ್ವಲ್ ಅಂತ ಹೇಳಿ ತೊಗೊಂಡ್ವಿ. ದೇರ್ ಫೋರ್ OP ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ದ ಸೆಂಟರ್ O. ಸೊ OP ಏನಿದೆ ಅಲ್ಲ ನಮಗೆ O ಇಂದ ಟ್ಯಾಂಜೆಂಟಿಗೆ ಯಾವುದೇ ಪಾಯಿಂಟ್ನ ಡ್ರಾ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ಅದು OP ಏನಾಗುತ್ತೆ ನಮಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗುತ್ತೆ. ದೇರ್ ಫೋರ್ OP ಈಸ್ ಪರ್ಪೆಂಡಿಕ್ಯುಲರ್ ಟು XY ಬಿಕಾಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳಿ ಹೇಳ್ತೀವಿ. ಸೊ ಈ ಮೆಥಡ್ ಬಿಟ್ಟು ನೀವು ಇನ್ನು ಯಾವ ಮೆಥಡ್ ಯೂಸ್ ಮಾಡಿದ್ರು ಯು ಕ್ಯಾನ್ ಗೇನ್ ಮಾರ್ಕ್ಸ್. ನೆಕ್ಸ್ಟ್ 21st ಕ್ವಶನ್ ಏನಿದೆ
construct a triangle of side 4 cm, 5 cm and 6 cm and then a triangle similar to it whose sides are 2/3 of the corresponding sides of the first triangle. ಸೊ ಇಲ್ಲಿ ಫಸ್ಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಹೈಯೆಸ್ಟ್ ಏನಿದೆ ಅಲ್ಲ, ಸೊ ನೀವು ಹೈಯೆಸ್ಟ್ ಇರೋದನ್ನ ಬೇಸ್ ಆಗಿ ತೊಗೋಬೋದು, ಇಲ್ಲ ಅಂತ ಹೇಳಿದ್ರೆ ಎನಿ ಸೈಡ್ನ ನೀವು ಬೇಸ್ ಆಗಿ ತೊಗೋಬೋದು. ಸೊ ಇಲ್ಲಿ 4 cm ಬಿ ಸಿನ ಡ್ರಾ ಮಾಡ್ಕೊತೀವಿ. ಅದಾದಮೇಲೆ ಕಂಪಾಸಲ್ಲಿ ನಾವು 5 cm ಮೆಜರ್ಮೆಂಟ್ ತೊಗೊಂಡು ಬಿ ಇಂದ ಒಂದು ಆರ್ಕ್ನ ಈ ರೀತಿ ಕಟ್ ಮಾಡ್ತೀವಿ. ಅಗೇನ್ 6 cm ಮೆಜರ್ಮೆಂಟ್ ತೊಗೊಂಡು ಸಿ ಇಂದ ಈ ರೀತಿ ಆರ್ಕ್ನ ಕಟ್ ಮಾಡಿ ಎರಡನ್ನು ಜಾಯಿನ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ 2/3 ರೇಷಿಯೋ ಇದೆ ಅಲ್ವಾ, ಸೊ ಫಸ್ಟು ಅಕ್ಯೂಟ್ ಆ್ಯಂಗಲ್ನ ಡ್ರಾ ಮಾಡಿಕೊಂಡು ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟಿದೆ ಅಲ್ವಾ, ಹೈಯೆಸ್ಟ್ ನಂಬರು ಅಷ್ಟು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ರೀತಿ ಕಟ್ ಮಾಡ್ಕೊತೀವಿ, B1 B2 B3 ಅಂತೇಳಿ. ಸೊ ಇಲ್ಲಿ ಡಿನಾಮಿನೇಟರ್ ಏನಿದೆ ನಮಗೆ 3 ಇದೆ, ಸೊ 3 ಇಂದ ಸಿಗೆ ಜಾಯಿನ್ ಮಾಡ್ತೀವಿ. ಅದಾದಮೇಲೆ ನಮಗೆ ಮೇಲಿನ ನಂಬರ್ ಏನಿದೆ 2 ಇದೆ, ಸೊ B2 ಇಂದ ಏನು ಮಾಡ್ತೀವಿ, ಪ್ಯಾರಲ್ ಲೈನ ಡ್ರಾ ಮಾಡ್ತೀವಿ, ಅದನ್ನು C' ಅಂತ ಹೇಳಿ ಕರಿತೀವಿ. ಅಗೇನ್ C' ಇಂದ ನಾವು ಇನ್ನೊಂದು ಪ್ಯಾರಲ್ ಲೈನು ಎ ಸಿಗೆ ಡ್ರಾ ಮಾಡ್ತೀವಿ, A'. ಸೊ ಇಲ್ಲಿ A' B C' ಇಸ್ ದ ರಿಕ್ವೈರ್ಡ್ ಸಿಮಿಲರ್ ಟ್ರಯಾಂಗಲ್. ಸೊ ಇದು ಕಂಪಾಸ್ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಫೈಂಡ್ ದ ರೇಷಿಯೋ ಇನ್ ವಿಚ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ -3, 10 ಆ್ಯಂಡ್ 6, -8 ಈಸ್ ಡಿವೈಡೆಡ್ ಬೈ -1, 6. ಸೊ ಇಲ್ಲೇನಿದೆ, ವಿ ಹ್ಯಾವ್ ಟು ಫೈಂಡ್ ದ ರೇಷಿಯೋ, ಅಂದರೆ ವಿ ಹ್ಯಾವ್ ಟು ಫೈಂಡ್ M1 ಆ್ಯಂಡ್ M2 ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ -3, 10 ಆ್ಯಂಡ್ 6, 8. ಸೊ ಇಲ್ಲಿ x1 ಎಷ್ಟಾಗುತ್ತೆ -3, y1 10, ಅದೇ ಥರ x2 6 ಆ್ಯಂಡ್ y2 -8. ಸೊ ಇಟ್ ಈಸ್ ಡಿವೈಡೆಡ್ ಬೈ ದ ಪಾಯಿಂಟ್ -1, 6, ದಟ್ ಮೀನ್ಸ್ x ಈಸ್ -1 ಆ್ಯಂಡ್ y ಈಸ್ 6. ಸೊ ಇಲ್ಲಿ ನಾವು ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡ್ತೀವಿ, ದಟ್ ಈಸ್ P of x, y ಈಸ್ ಈಕ್ವಲ್ಸ್ ಟು M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2, ಸಿಮಿಲರ್ಲಿ y ಕೋಆರ್ಡಿನೇಟಿಗೆ ಬರ್ಕೊಳ್ತೀವಿ, M1 y2 ಪ್ಲಸ್ M2 y1 ಡಿವೈಡೆಡ್ ಬೈ M1 ಪ್ಲಸ್ M2. ಇಲ್ಲಿ ನಾನು ಎಕ್ಸ್ ಕೋಆರ್ಡಿನೇಟ್ ಅಷ್ಟೇ ತೊಗೊಳ್ತೀನಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2. ಸೊ ಯಾವುದಾದ್ರೂ ಒಂದನ್ನು ನೀವು ತೊಗೊಂಡು ಸಾಲ್ವ್ ಮಾಡ್ಬೋದು. ಸೊ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಎಕ್ಸ್ ಅಂತ ಹೇಳಿದ್ರೆ -1 ಈಸ್ ಈಕ್ವಲ್ಸ್ ಟು M1 ಇಂಟು x2 ಅಂತ ಹೇಳಿದ್ರೆ 6 ಪ್ಲಸ್ M2 ಹಾಗೆ ಬರ್ಕೋಣ, x1 ಅಂತ ಹೇಳಿದ್ರೆ -3 ಡಿವೈಡೆಡ್ ಬೈ M1 ಪ್ಲಸ್ M2 ಡಿವೈಡೆಡ್ ಬೈ M1 ಪ್ಲಸ್ M2. ನಮಗೆ M1 ಪ್ಲಸ್ M2 ವ್ಯಾಲ್ಯೂ ಬೇಕಲ್ಲ, ಸೊ ಇದನ್ನು ಈ ಕಡೆ ತೊಗೋಣ. ಅವಾಗ ಏನಾಗುತ್ತೆ, -1 ಇಂಟು M1 ಪ್ಲಸ್ M2 ಈಸ್ ಈಕ್ವಲ್ಸ್ ಟು M1 ಇಂಟು 6 ಅಂತ ಹೇಳಿದ್ರೆ 6 M1 ಪ್ಲಸ್ ಇಂಟು -3 M2. ಸೊ ಇವಾಗ ಈ ಕಡೆನೂ ನಾವು ಸಿಂಪ್ಲಿಫೈ ಮಾಡಿಕೊಂಡ್ರೆ -1 ಇಂಟು M1 -M1 ಮೈನಸ್ ಇಂಟು ಪ್ಲಸ್ -M2 ಈಸ್ ಈಕ್ವಲ್ಸ್ ಟು 6 M1 -3 M2. ಸೊ ಇವಾಗ M1 ವ್ಯಾಲ್ಯೂ ಒಂದು ಕಡೆ, M2 ವ್ಯಾಲ್ಯೂ ಒಂದು ಕಡೆ ಬರ್ಕೊಳ್ಳೋಣ. ಸೊ ಇಲ್ಲಿ -M1 ಈ ಪ್ಲಸ್ 6 M1 ಈ ಕಡೆ ಬಂದರೆ ಏನಾಗುತ್ತೆ, -6 M1 ಈಸ್ ಈಕ್ವಲ್ಸ್ ಟು -3 ಹಾಗೆ ಇರುತ್ತೆ, -3 M2. ಈ -M2 ಈ ಕಡೆ ಬಂದರೆ ಏನಾಗುತ್ತೆ, ಪ್ಲಸ್ M2. ಸೊ ಇಫ್ ಯು ಸಿಂಪ್ಲಿಫೈ ಇಟ್ ವಿ ಗೆಟ್ -M1 -6 M1 ಅಂತ ಹೇಳಿದ್ರೆ -7 M1 ಈಸ್ ಈಕ್ವಲ್ಸ್ ಟು -3 M2 M2. ಇಲ್ಲೇನಿದೆ ಅಂದ್ರೆ 1 ಇರುತ್ತೆ, 3 - 1 ಈಸ್ -3 + 1 ಈಸ್ -2 M2. ಸೊ ಮೈನಸ್ ಗೆಟ್ ಕ್ಯಾನ್ಸಲ್. ನಮಗೆ M1 ಆ್ಯಂಡ್ M2 ರೇಷಿಯೋ ಬೇಕು. ಸೊ ಅದಕ್ಕೆ ಹೇಗೆ ಬರ್ಕೊಳ್ತೀವಿ, M1 ಈ M2 ಈ ಕಡೆ ಬಂದರೆ ಡಿವೈಡೆಡ್ ಬೈ M2, ಈ ಕಡೆ 2 ಹಾಗೆ ಇರುತ್ತೆ, ಈ 7 ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ 7. ಸೊ M1 to M2 7. ಸೊ ರೇಷಿಯೋ ಏನಾಗುತ್ತೆ, M1 is to M2 is 2:7. ನೆಕ್ಸ್ಟ್, ಸೊ ಇದು ಓಜಿಯೋಗ್ರಾಫ್ ನಮಗೆ ಕಂಪಲ್ಸರಿ ಕೇಳ್ತಾರೆ. ಡ್ಯೂರಿಂಗ್ ದ ಮೆಡಿಕಲ್ ಚೆಕಪ್ ಆಫ್ 35 ಸ್ಟೂಡೆಂಟ್ಸ್ ಆಫ್ ಎ ಕ್ಲಾಸ್ ದೇರ್ ವೇಟ್ಸ್ ವರ್ ರೆಕಾರ್ಡೆಡ್ ಆಸ್ ಅ ಫಾಲೋಸ್. ಡ್ರಾ ಎ ಲೆಸ್ ದ್ಯಾನ್ ಟೈಪ್ OGO for the given data. So they have given weight in kgs and number of students less than 38, less than 40, less than 42, less than 44, less than 46, less than 48, less than 50, less than 52. So and they have given the number of students. ಇಲ್ಲಿ ಏನು ಕೊಟ್ಟಿದ್ರಲ್ಲ, ದಿಸ್ ಈಸ್ ಅವರ್ CF. ಸೊ ಇಲ್ಲಿ ಗ್ರಾಫ್ನ ಹೇಗೆ ಡ್ರಾ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇದು
ವೈ ಆ್ಯಕ್ಸಿಸ್ಸು ಎಕ್ಸ್ ಆ್ಯಕ್ಸಿಸ್ಸು. ಇಲ್ಲಿ ಲೆಸ್ ದೆನ್ ನಮಗೆ ಫಸ್ಟ್ ಕಾಲಮ್ ಏನಿದೆಯಲ್ಲ ವೇಟ್ ಇನ್ ಕೆ ಜಿ ಅದು ನಾವು ಎಕ್ಸ್ ಆ್ಯಕ್ಸಲ್ಲಿ ತೊಗೊಳ್ತೀವಿ, ನಂಬರ್ ಆಫ್ ಸ್ಟೂಡೆಂಟು ವೈ ಆ್ಯಕ್ಸಿಸಲ್ಲಿ ತೊಗೊಳ್ತೀವಿ. ಸೊ ಇಲ್ಲಿ ಲೆಸ್ ದೆನ್ ಏನು ಕೊಟ್ಟಿರ್ತಾರಲ್ಲ ಡೈರೆಕ್ಟ್ ವ್ಯಾಲ್ಯೂಸ್ ಅದನ್ನು ಬರ್ಕೊಳ್ತಾ ಹೋಗ್ತೀವಿ. 38, 40, 42, 44, 46, 48, 50, 52. ದೆನ್ ಇಲ್ಲಿ ನಮಗೆ ಹೈಯೆಸ್ಟ್ ಎಷ್ಟಿದೆ 35 ಇದೆ. ಸೊ 5, 10, 15, 20, 25, 30, 35 ಈ ರೀತಿ ವ್ಯಾಲ್ಯೂಸ್ ಕೊಡ್ತೀವಿ. ಸೊ ವ್ಯಾಲ್ಯೂಸ್ ಕೊಟ್ಟ ಮೇಲೆ ಸ್ಕೇಲ್ ಏನಾಗುತ್ತೆ, ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 2 ಯೂನಿಟ್ಸು, ವೈ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 5 ಯೂನಿಟ್ಸ್. ಸೊ ಇಲ್ಲಿ 2 ಡಿಫ್ರೆನ್ಸ್ ತೊಗೊಂಡಿದ್ದೀವಿ, ಸೊ 2 ಯೂನಿಟ್ಸು. ಇಲ್ಲಿ 5 ಡಿಫ್ರೆನ್ಸ್ ತೊಗೊಂಡಿದ್ದೀವಿ. ಸೊ ಇವಾಗ 38ಗೆ 0, ಸೊ 38ಗೆ 0 ಈ ಪಾಯಿಂಟ್ ಬರುತ್ತೆ. ದೆನ್ 40ಗೆ 3. ಸೊ ಇಲ್ಲಿ 5 ವ್ಯಾಲ್ಯೂಸ್ ತೊಗೊಂಡ್ರೆ ನಿಮಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ 2 ಸ್ಮಾಲ್ ಲೈನ್ಸಿಗೆ ನಾವು ಜಾಯಿನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ 3 ಅಂತ ಹೇಳಿದರೆ 6th ಲೈನಿಗೆ ಪಾಯಿಂಟ್ನ ನೀವು ಡ್ರಾ ಮಾಡಬೇಕು. ನೆಕ್ಸ್ಟ್ ಲೆಸ್ ದೆನ್ 42ಗೆ 5. ಸೊ 42ಗೆ 5 ಎಕ್ಸಾಕ್ಟ್ ಇದೆ, ಸೊ ಅದೇನು ಕನ್ಫ್ಯೂಷನ್ ಇಲ್ಲ. ನೆಕ್ಸ್ಟ್ 44ಗೆ 9. 44ಗೆ 9 ಅಂತ ಹೇಳಿದ್ರೆ ಸೊ ಇಲ್ಲಿ 5 ಆದಮೇಲೆ 8 ಲೈನ್ಸಿಗೆ ನೀವು ಪಾಯಿಂಟ್ನ ಡ್ರಾ ಮಾಡಬೇಕು. ದೆನ್ 46ಗೆ 14. ಸೊ 46ಗೆ 14 ಅಂದರೆ ಇಲ್ಲಿ ಬರುತ್ತೆ. ಆ್ಯಂಡ್ ದೆನ್ 48ಗೆ 28 ಅಂದರೆ 48ಗೆ 28 ಅಂದರೆ 25 ಆದಮೇಲೆ ಅಗೇನ್ 3 ಲೈನ್ಸ್, ಸಾರಿ 25 ಆದಮೇಲೆ 6 ಲೈನ್ಸ್ ಬರುತ್ತೆ. ಸೊ ಅಲ್ಲಿ 28 ಆಗುತ್ತೆ. ನೆಕ್ಸ್ಟ್ 50ಗೆ 32. ಸೊ 50ಗೆ 32 ಅಂದರೆ ಪಾಯಿಂಟ್ ಇಲ್ಲಿ ಬರುತ್ತೆ. ದೆನ್ 52ಗೆ 35. ಸೊ 52ಗೆ 35 ಅದಾದಮೇಲೆ ಇವೆಲ್ಲ ಪಾಯಿಂಟ್ಸ್ನು ನಾವೇನು ಮಾಡಬೇಕು, ಈ ರೀತಿ ಫ್ರೀ ಹ್ಯಾಂಡೆಡ್ಲಿ ಜಾಯಿನ್ ಮಾಡಬೇಕು. ಸೊ ಇದು ನಮಗೆ ಲೆಸ್ ದ್ಯಾನ್ ಟೈಪ್ ಜಿಯೋಗ್ರಾಫ್ ಬರುತ್ತೆ. ನೆಕ್ಸ್ಟ್ ಡಿವೈಡ್ ದ ಪಾಲಿನಾಮಿಯಲ್ p of x is equals to x cube minus 3x square plus 5x minus 3 by the polynomial g of x is equals to x square minus 2 and find the quotient q of x and the remainder r of x. ಸೊ ಇಲ್ಲಿ ಡಿವಿಷನ್ ಮಾಡ್ತೀವಿ. ಸೊ ಏನಿದೆ x cube minus 3x square plus 5x minus 3. ಸೊ ಡಿವೈಡೆಡ್ ಬೈ x square minus 2. ಸೊ ಇವಾಗ ಫಸ್ಟು ಸೈಡ್ ವರ್ಕಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ p of x ಫಸ್ಟ್ ಟರ್ಮ್ ಏನಿದೆ ಎಕ್ಸ್ ಕ್ಯೂಬು ಡಿವೈಡೆಡ್ ಬೈ g of x ಫಸ್ಟ್ ಟರ್ಮ್ ಏನಿದೆ ಎಕ್ಸ್ ಸ್ಕ್ವೇರ್. ಸೊ ಎರಡನ್ನೂ ಡಿವಿಷನ್ ಮಾಡಿದ್ವಿ ಅಂತ ಹೇಳಿದ್ರೆ ಏನು ಉಳಿಯುತ್ತೆ ಎಕ್ಸ್. ಸೊ ಇದನ್ನು ಕೋಶೆಂಟಲ್ಲಿ ಬರಿತೀವಿ. ಸೊ ಇವಾಗ ಈ ಎಕ್ಸನ್ನು g of x ಇಂದ ಮಲ್ಟಿಪ್ಲೈ ಮಾಡ್ತೀವಿ. ದಟ್ ಈಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರು ಎಕ್ಸ್ ಕ್ಯೂಬ್ ಮೈನಸ್ 2 ಇಂಟು ಎಕ್ಸ್ ಈಸ್ 2x. ಸೊ ಇದನ್ನು ಇಲ್ಲಿ ಬರ್ಕೊಳ್ತೀವಿ ಎಕ್ಸ್ ಕ್ಯೂಬು. ಸೊ ಇಲ್ಲಿ ಮೈನಸ್ 2x ಇದೆ, ಎಕ್ಸ್ ಸ್ಕ್ವೇರ್ ನಮಗೆ ಟರ್ಮ್ ಇಲ್ಲ. ಸೊ ಎಕ್ಸ್ ಟರ್ಮ್ ಕೆಳಗಡೆ ಬರ್ಕೊಳ್ತೀವಿ ಮೈನಸ್ 2x. ಸೊ ಇವಾಗ ಸಬ್ಟ್ರಾಕ್ಷನ್ ಮಾಡಿದರೆ ಇದು ಮೈನಸ್ ಆಗುತ್ತೆ ಆ್ಯಂಡ್ ದಿಸ್ ಈಸ್ ಪ್ಲಸ್ ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಕ್ಯೂಬು ಕ್ಯಾನ್ಸಲ್ಲು ಮೈನಸ್ 3x ಸ್ಕ್ವೇರ್ ಪ್ಲಸ್ 5 ಪ್ಲಸ್ 2 ಅಂತ ಹೇಳಿದ್ರೆ ಪ್ಲಸ್ 7x ಮೈನಸ್ 3. ಅಗೇನ್ ಇಲ್ಲಿ ಫಸ್ಟ್ ಟರ್ಮ್ ಏನಿದೆ ಮೈನಸ್ 3x ಸ್ಕ್ವೇರ್, g of x ಫಸ್ಟ್ ಟರ್ಮು ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಮೈನಸ್ 3. ಇದನ್ನು ನಾವು ಕೋಶೆಂಟ್ ಪ್ಲೇಸಲ್ಲಿ ಬರಿತೀವಿ ಮೈನಸ್ 3. ಅಗೇನ್ ಮೈನಸ್ 3ನ ನಾವು ಮಲ್ಟಿಪ್ಲೈ ಇಟ್ ಬೈ g of x. ಸೊ ಮೈನಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2 ಅಂತ ಹೇಳಿದ್ರೆ ಮೈನಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಈಸ್ ಮೈನಸ್ 3x ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6. ಸೊ ಮೈನಸ್ 3x ಸ್ಕ್ವೇರ್, ಇಲ್ಲಿ ಎಕ್ಸ್ ಟರ್ಮ್ ಇಲ್ಲ ಹಾಗೆ ಬರ್ತೀವಿ. ಸೊ ಕಾನ್ಸ್ಟೆಂಟ್ ಎಷ್ಟಿದೆ 6 ಪ್ಲಸ್ 6. ಸೊ ಇದೆಷ್ಟಾಗುತ್ತೆ ಪ್ಲಸ್ ಆ್ಯಂಡ್ ದಿಸ್ ಈಸ್ ಮೈನಸ್ 3x ಪ್ಲಸ್ 3x ಗೆಟ್ ಕ್ಯಾನ್ಸಲ್ 7x. ಸೊ ಮೈನಸ್ 3 ಮೈನಸ್ 6 ಅಂತ ಹೇಳಿದ್ರೆ ಮೈನಸ್ 9. ಸೊ ಇಲ್ಲಿ q of x ಕೋಶೆಂಟ್ ಎಷ್ಟಾಗುತ್ತೆ ನಮಗೆ x ಮೈನಸ್ 3 ಆ್ಯಂಡ್ r of x ಎಷ್ಟಾಗುತ್ತೆ ರಿಮೈಂಡರು 7x ಮೈನಸ್ 9. ಇದಿಷ್ಟು 3 ಮಾರ್ಕ್ಸ್ ಕ್ವಶನ್ನು ಕಂಪಲ್ಸರಿ ಕ್ವಶನ್ಸ್ ಆಯಿತು. ನೆಕ್ಸ್ಟ್ ಇವಾಗ 4 ಮಾರ್ಕ್ಸಲ್ಲಿ ನಮಗೇನು ಬರುತ್ತೆ, ಗ್ರಾಫಿಕಲ್ ಮೆಥಡ್ ಬರುತ್ತೆ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 5 ಆ್ಯಂಡ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು 1. ಸೊ ಇದು ಕೂಡ ಗ್ರಾಫಲ್ಲಿ ಹೇಗೆ ಮಾಡೋದು ಅಂಥೇಳಿ ಹ್ಯಾವ್ ಗಿವನ್ ಅ ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಸೊ ಆದರೂ ಇಲ್ಲಿ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಫಸ್ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 5 ಇದನ್ನು ಈಕ್ವೇಷನ್ 1 ಅಂತೇಳಿ ತೊಗೋಣ. ಅದೇ ಥರ ಈ ಕಡೆ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು 1 ಇದನ್ನು ಈಕ್ವೇಷನ್ 2 ಅಂತೇಳಿ ತೊಗೋಣ. ಸೊ ಇಲ್ಲಿ ನಾವು ಯಾವುದು ಈಸಿಯಾಗಿ ಸಾಲ್ವ್ ಮಾಡೋದು, ಎಕ್ಸಿಗೆ ಸಾಲ್ವ್ ಮಾಡ್ಕೊಳ್ತೀನಿ. ಸೊ ಅವಾಗ ಏನಾಗುತ್ತೆ ಎಕ್ಸ್ ಇಸ್ ಈಕ್ವಲ್ಸ್ ಟು 5, ಈ ಪ್ಲಸ್ ವೈ ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ ವೈ. ಸೊ ಇವಾಗ ವ್ಯಾಲ್ಯೂಸ್ ಕೊಡ್ತಾ ಹೋಗೋಣ. ಸೊ ರೈಟ್ ಸೈಡ್ ಏನಿದೆ ನಮಗೆ ವೈ ಇದೆ. ಸೊ ವೈಗೆ ವ್ಯಾಲ್ಯೂಸ್ ಕೊಡ್ತಾ ಹೋಗೋಣ, ಎಕ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಎಕ್ಸ್ ವೈ, ನಾನು ವೈಗೆ ಸಿಂಪಲ್ಲಾಗಿ 0 1 2 ವ್ಯಾಲ್ಯೂಸ್ ಕೊಡ್ತೀನಿ. ಸೊ ಇವಾಗ ವೈಗೆ 0 ಕೊಟ್ಟೆ ಅಂದರೆ ಏನಾಗುತ್ತೆ 5 ಮೈನಸ್ 0 ಈಸ್ 5. ನೆಕ್ಸ್ಟು ವೈಗೆ 1 ಕೊಟ್ಟೆ ಅಂದರೆ ಏನಾಗುತ್ತೆ 5 ಮೈನಸ್ 1 ಈಸ್ 4. ವೈಗೆ 2 ವ್ಯಾಲ್ಯೂ ಕೊಟ್ಟೆ ಅಂದರೆ ಏನಾಗುತ್ತೆ 5 ಮೈನಸ್ 2 ಈಸ್ 3. ಸೊ ಅದೇ ಥರ ಇದನ್ನು ಸಾಲ್ವ್ ಮಾಡ್ಕೊಂಡ್ರೆ ಏನಾಗುತ್ತೆ ಎಕ್ಸ್ ಈಸ್ ಈಕ್ವಲ್ಸ್ ಟು 1, ಈ ಮೈನಸ್ ವೈ ಕಡೆ ಹೋದ್ರೆ ಏನಾಗುತ್ತೆ
ಪ್ಲಸ್ ವೈ. ಸೊ ಇಲ್ಲೂ ಕೂಡ ಸೇಮ್ ಇದೇ ಥರ ಕೋಆರ್ಡಿನೇಟ್ಸ್ನ ಫೈಂಡ್ ಔಟ್ ಮಾಡ್ಕೊತೀವಿ ನಾವು. ಸೊ ಇಲ್ಲಿ ಕೂಡ ನಾನು ವೈಗೆ 0, 1, 2 ವ್ಯಾಲ್ಯೂಸ್ ಕೊಡ್ತೀನಿ. ಸೊ ವೈಗೆ 0 ಕೊಟ್ಟರೆ ಏನಾಗುತ್ತೆ, 1 + 0 ಈಸ್ 1. ದೆನ್ ವೈಗೆ 1 ಕೊಟ್ಟರೆ 1 + 1 ಈಸ್ 2. ವೈಗೆ 2 ಕೊಟ್ಟೆ ಅಂತ ಹೇಳಿದ್ರೆ 1 + 2 ಈಸ್ 3. ಸೊ ಈ ರೀತಿ ನಾವು ಫಸ್ಟು ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡ್ಕೊತೀವಿ. ಇದು ಫೈಂಡ್ ಔಟ್ ಮಾಡ್ಕೊಂಡ್ಮೇಲೆ ನಾವು ಗ್ರಾಫ್ನ ಡ್ರಾ ಮಾಡ್ತೀವಿ. ನೆಕ್ಸ್ಟು ಪ್ರೂವ್ ದಟ್ ಥೇರಮ್ ಕೊಡ್ತಾರೆ. ಸೊ ಇಲ್ಲಿ ಥೇರಮಲ್ಲಿ ನಮಗೆ ಕಂಪಲ್ಸರಿ 4 ಥೇರಮ್ಸ್ ಏನು ಬರುತ್ತಲ್ಲ ಟ್ರಯಾಂಗಲು, ಆ 4 ಥೇರಮಲ್ಲಿ ದೇ ಕ್ಯಾನ್ ಗಿವ್ ಎನಿ ಕ್ವಶನ್ನು. ಸೊ ಇಲ್ಲಿ ಪ್ರೂವ್ ದಟ್ ದ ರೇಷಿಯೋ ಆಫ್ ಏರಿಯಾಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ರೇಷಿಯೋ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್. ಸೊ ಇದು ಏರಿಯಾ ಆಫ್ ಸಿಮಿಲಾರಿಟಿ ಟ್ರಯಾಂಗಲ್, ಏರಿಯಾ ಆಫ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ ಥೇರಮು. ಸೊ ಈ ಒಂದು ಥೇರಮ್ನ ನಾವು ಈಸಿಯೆಸ್ಟ್ ಮೆಥಡಲ್ಲಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಒಂದು ಸಪ್ರೇಟ್ ವಿಡಿಯೋ ಇದೆ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.